Hello ನನ್ನ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೌ ಆರ್ ಯು ಫ್ರೆಂಡ್ಸ್? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ಈ ವಿಡಿಯೋದಲ್ಲಿ ನಾವು ಬಾಡಿ ವೈಟ್ನಿಂಗ್ಗೆ ಮನೆಯಲ್ಲೇ ಯಾವ ರೀತಿ ಕ್ರೀಮ್ನ ಪ್ರಿಪೇರ್ ಮಾಡಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾವು ಆಚೆ ಕಡೆ ಜಾಸ್ತಿ ಓಡಾಡಿ ಸನ್ ಟ್ಯಾನ್ ಆಗಿದ್ರು, ನಾವು ಬೇಸಿಕ್ ಆಗಿ ಬೈ ಬರ್ತ್ ಕಪ್ಪಗಿದ್ರೂ ಸಹ ಈ ಕ್ರೀಮ್ನ ಒಂದು 30 ದಿನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಬೆಳ್ಳಗಾಗುತ್ತೆ. ಜೊತೆಗೆ ನಮ್ಮ ಫೇಸ್ ಮೇಲೆ ಇರುವಂತಹ ಹೈಪರ್ ಪಿಗ್ಮೆಂಟೇಷನ್ ಮತ್ತು ಪಿಂಪಲ್ ಮಾರ್ಕ್ಸ್ ಸಹ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಕಮ್ ಫ್ರೆಂಡ್ಸ್, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲು ಒಂದು ಮಿಕ್ಸಿ ಜಾರ್ ತಗೊಳ್ಳಿ. ಅದಕ್ಕೆ ಫ್ರೆಶ್ ಆಗಿ ಕುಕ್ ಮಾಡಿರುವಂತಹ ಅನ್ನನ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಅನ್ನನ ನಾವು ಫ್ರೆಶ್ ಆಗಿರೋದೇ ತಗೋಬೇಕು ಫ್ರೆಂಡ್ಸ್, ಯಾಕಂದ್ರೆ ಕ್ರೀಮ್ ನಮಗೆ ಜಾಸ್ತಿ ದಿವಸ ಇರಬೇಕಲ್ಲ. ಈಗ ಈ ಅನ್ನಕ್ಕೆ ನಾವು ಕಾಯಿಸದೇ ಇರುವಂತಹ ರಾ ಮಿಲ್ಕನ್ನು ಆ್ಯಡ್ ಮಾಡ್ಕೋಬೇಕು. ಮೊದಲು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಬೇಕಾದರೆ ಆಮೇಲೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾವು ಹಾಕಿರುವಂತಹ ಅನ್ನ ಮತ್ತು ಹಾಲಿಗೆ ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕು, ನಮಗೆ ಕ್ರೀಮ್ ಆರಾಮಾಗಿ ರೆಡಿ ಆಗುತ್ತೆ. ಈಗ ಗ್ರೈಂಡ್ ಮಾಡ್ಕೊಂಡಿರುವಂತಹ ಈ ಅನ್ನದ ಲಿಕ್ವಿಡನ್ನು ಈಗ ಒಂದು ಮಿಕ್ಸಿಂಗ್ ಬೌಲಲ್ಲಿ ಸೇರಿಸ್ಕೊಳ್ಳಿ. ಈ ಕ್ರೀಮ್ನ ಯಾವುದೇ ಏಜ್ ಲಿಮಿಟ್ ಇಲ್ಲ ಫ್ರೆಂಡ್ಸ್, ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಮಕ್ಕಳಿದ್ರೂ ಸಹ ಯೂಸ್ ಮಾಡ್ಬೋದು. ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಇಬ್ಬರೂ ಸಹ ಯೂಸ್ ಮಾಡ್ಬೋದು. ಈಗ ಮಿಕ್ಸಿಂಗ್ ಬೌಲಲ್ಲಿ ಒಂದು ಫಿಲ್ಟರ್ ಇಟ್ಕೊಂಡು ಈ ರೀತಿ ನೀಟಾಗಿ ಕ್ರೀಮ್ನೆಲ್ಲ ಸೋಸ್ಕೊಂಬಿಡಿ. ಅನ್ನ ಅಲ್ಲಲ್ಲಿ ಏನಾದರೂ ಸ್ವಲ್ಪ ಸ್ವಲ್ಪ ಉಳಿದೋದಿದ್ರೂ ಸಹ ನಮಗೆ ನೀಟಾಗಿ ಫಿಲ್ಟರ್ ಆಗೋಗುತ್ತೆ. ಕ್ರೀಮ್ ಮಾತ್ರ ಕೆಳಗಡೆ ಬಂದ್ಬಿಡುತ್ತೆ. ಈ ಕ್ರೀಮ್ನ ನಾವು ಒಂದು ಸಲ ಪ್ರಿಪೇರ್ ಮಾಡಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್, 1 ತಿಂಗಳು ನಾವು ಆರಾಮಾಗಿ ಯೂಸ್ ಮಾಡ್ಬೋದು. ನಾವು ಸ್ಟಾರ್ಟಿಂಗ್ ಡೇ ಯಾವ ರೀತಿ ಪ್ರಿಪೇರ್ ಮಾಡಿರ್ತೀವೋ ಡೇ 30 ಸಹ ಅದೇ ರೀತಿ ಫ್ರೆಶ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಕ್ರೀಮ್ ಕನ್ಸಿಸ್ಟೆನ್ಸಿ ಅಂತೂ ಎಷ್ಟು ಚೆನ್ನಾಗಿದೆಯೋ. ನಾವು ಆಚೆ ಕಡೆಯಿಂದ ತಂದಂತಹ ಕ್ರೀಮ್ ಥರನೇ ಇರುತ್ತೆ. ನಾವು ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ ಆಚೆ ಕಡೆಯಿಂದ ತಂದಂತಹ ಕ್ರೀಮ್ಗಿಂತನೂ ಜಾಸ್ತಿ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಈಗ ನಾವು ಪ್ರಿಪೇರ್ ಮಾಡ್ಕೊಂಡಿರುವಂತಹ ಅನ್ನದ ಲಿಕ್ವಿಡ್ಗೆ ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡಬೇಕು. ರೈಸ್ ಲಿಕ್ವಿಡ್ ಒಂದು 300 ml ಇದ್ದರೆ ಒಂದು 10 ml ಅಷ್ಟು ನಾವು ಅಲೋವೆರಾ ಜೆಲ್ ಆ್ಯಡ್ ಮಾಡಿದ್ರೆ ಸಾಕು. ನಂತರ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಆ್ಯಡ್ ಮಾಡ್ಕೊಳ್ಳಿ. ಈ ಅಲೋವೆರಾ ಜೆಲ್ ಮತ್ತು ವೈಟಮಿನ್ ಇ ಕ್ಯಾಪ್ಸುಲನ್ನು ಆ್ಯಡ್ ಮಾಡೋದ್ರಿಂದ ಕ್ರೀಮ್ ನಮ್ಮ ಸ್ಕಿನ್ ಮೇಲೆ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಅಲೋವೆರಾ ಜೆಲ್ ಮತ್ತು ವೈಟಮಿನ್ ಇ ಕ್ಯಾಪ್ಸುಲ್ ಈ ಅನ್ನದ ಲಿಕ್ವಿಡಲ್ಲಿ ನೀಟಾಗಿ ಮಿಕ್ಸ್ ಆಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅನ್ನ ಮತ್ತು ಒಂದು 100 ml ಅಷ್ಟು ಹಾಲನ್ನ ಮಿಕ್ಸ್ ಮಾಡಿದ್ರೆ ಸಾಕು. ಒಂದು 400 ml ಅಷ್ಟು ನಮಗೆ ಕ್ರೀಮ್ ಆರಾಮಾಗಿ ಪ್ರಿಪೇರ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಕ್ರೀಮ್ ನಮಗೆ ನೋಡೋಕ್ಕೇ ಎಷ್ಟು ಚೆನ್ನಾಗಿದೆಯೋ, ನಮ್ಮ ಸ್ಕಿನ್ ಮೇಲೆ ಸಹ ಅಷ್ಟೇ ನೀಟಾಗಿ ಬ್ಲೆಂಡ್ ಆಗುತ್ತೆ. ಡೌಟೇ ಇಲ್ಲ ಫ್ರೆಂಡ್ಸ್, ನಮಗೆ ಈ ಕ್ರೀಮ್ನ ನಾವು ಒಂದು 30 ದಿನ ಕೈ ಕಾಲಿಗೆ ಮತ್ತು ಮುಖಕ್ಕೆ ಕಂಟಿನ್ಯೂಸ್ ಆಗಿ ಹಚ್ಚಿದ್ರೆ ಸಾಕು, ನಮ್ಮ ಸ್ಕಿನ್ನ ಗ್ಯಾರಂಟಿಯಾಗಿ ನಾವು ಬೆಳ್ಳಗೆ ಮಾಡ್ಕೋಬೋದು ಮನೆಯಲ್ಲೇ ಆರಾಮಾಗಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನೀವೇ ನೋಡ್ದಂಗೆ ಸ್ಕಿನ್ ಮೇಲೆ ಕ್ರೀಮ್ ಎಷ್ಟು ನೀಟಾಗಿ ಅಬ್ಸಾರ್ಬ್ ಆಗ್ತಾ ಇದೆಯೋ. ನಾವು ಆಚೆ ಕಡೆಯಿಂದ ತಂದಂತಹ ಕ್ರೀಮ್ಸ್ ಯಾವ ರೀತಿ ನೀಟಾಗಿ ಸ್ಕಿನ್ಗೆ ಅಬ್ಸಾರ್ಬ್ ಆಗಿ ಮಾಯಿಶ್ಚರೈಸಿಂಗ್ ಆಗಿರುತ್ತೋ ಅದೇ ಥರನೇ ಇರುತ್ತೆ. ಈ ಕ್ರೀಮ್ನ ನಾವು ಫುಲ್ ಬಾಡಿಗೆ ಬಳಸ್ಬೋದು. ಕೈಗೆ, ಕಾಲ್ಗೆ, ಮುಖಕ್ಕೆ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಆರಾಮಾಗಿ ಯೂಸ್ ಮಾಡ್ಬೋದು. ಈ ರೀತಿ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ 1 ತಿಂಗಳು ಬಳಸ್ಬೋದು. ನಾವು ರಾತ್ರಿ ಟೈಮ್ ಮಲಗೋಕ್ಕಿಂತ ಮುಂಚೆ ಕೈಗೆ, ಕಾಲಿಗೆ, ಮುಖಕ್ಕೆ ನೀಟಾಗಿ ಹಚ್ಕೊಂಡ್ಬಿಟ್ಟು ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ನಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ ಫ್ರೆಂಡ್ಸ್. ಯಾವುದೇ ಹೋಮ್ ರೆಮಿಡಿ ಇರ್ಬೋದು ಫ್ರೆಂಡ್ಸ್, ನಾವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿದಾಗಲೇ ಅದರ ರಿಸಲ್ಟ್ ನಮಗೆ ಸಿಗೋದು. ನಾವು ಆಚೆ ಕಡೆಯಿಂದ ಬೈ ಮಾಡುವಂತಹ ಪ್ರಾಡಕ್ಟ್ಸ್ ಆದರೆ ಬೇಗ ರಿಸಲ್ಟ್ ಇರುತ್ತೆ, ಬಟ್ ರಿಸಲ್ಟ್ ಶಾಶ್ವತವಾಗಿರೋದಿಲ್ಲ. ಜೊತೆಗೆ ನಮಗೆ ಸೈಡ್ ಎಫೆಕ್ಟ್ಸ್ ಸಹ ಜಾಸ್ತಿ ಇರುತ್ತೆ. ಈ ರೀತಿ ನಾವು ಮನೆಯಲ್ಲೇ ಹೋಮ್ ರೆಮಿಡೀಸ್ನ ನಮ್ಮ ಸ್ಕಿನ್ಗೆ ಇರ್ಬೋದು ಇಲ್ಲ ಬಾಡಿಗೆ ಇರ್ಬೋದು ಬಳಸೋದ್ರಿಂದ ರಿಸಲ್ಟ್ ಸ್ವಲ್ಪ ನಮಗೆ ನಿಧಾನವಾಗಿ ಸಿಕ್ಕಿದ್ರೂ ಸಹ ಒಳ್ಳೆ ರಿಸಲ್ಟ್ ಸಿಗುತ್ತೆ. ರಿಸಲ್ಟ್ ಸಹ ನಮಗೆ ಶಾಶ್ವತವಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ವಲ್ಪವಾಗಿ ತಗೊಂಡು ನಾವು ಮುಖದ ಮೇಲೆ ಹಚ್ಕೊಂಡ್ರೂ ಸಹ ಮುಖಕ್ಕೆಲ್ಲ ನೀಟಾಗಿ ಬ್ಲೆಂಡ್ ಆಗುತ್ತೆ. ಆರಾಮಾಗಿ ಯಾವುದೇ ಡೌಟ್ ಇಲ್ದಿರ ಮುಖದ ಮೇಲೆ ಮತ್ತು ಕೈಗೆ, ಕಾಲಿಗೆ ನಾವು ಹಚ್ಕೋಬೋದು. ನೋಡಿ ಫ್ರೆಂಡ್ಸ್, ನೀವೇ ನೋಡಿದ ಹಾಗೇ ಕ್ರೀಮ್ ಎಷ್ಟು ನೀಟಾಗಿ ನಮ್ಮ ಸ್ಕಿನ್ ಒಳಗಡೆ ಅಬ್ಸಾರ್ಬ್ ಆಗ್ತಾ ಇದೆಯೋ.
ಕ್ರೀಮ್ ಅಂತೂ ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿ ಅನ್ನಿಸ್ತು. ರಿಸಲ್ಟ್ ಸಹ ಅಷ್ಟೇ ಚೆನ್ನಾಗಿದೆ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊತೀನಿ. ಯೂಸ್ ಆಗಿದೆ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇಂತಹ ಮತ್ತಷ್ಟು ಈಸಿ ಆ್ಯಂಡ್ ಹೆಲ್ದಿ ಹೋಮ್ ರೆಮಿಡೀಸ್ಗೋಸ್ಕರ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.